ಹನುಮಂತ ಚಲವಾದಿಯವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ 7. ವಿದ್ಯುತ್ ಕಂಬಕ್ಕೆ ಬಸ್ ಟಚ್ ಆಗಿ ಭಾರೀ ಅನಾಹುತ ತಪ್ಪಿದೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಮಂಜುನಾಥ್ ಮೆಡಿಕಲ್ ಮುಂದೆ ಇರುವ ಡಿವೈಡರ್ ಮಧ್ಯದಲ್ಲಿ ಬೀದಿ ದೀಪದ ವಿದ್ಯುತ್ ಕಂಬಕ್ಕೆ ಬಸ್ ಟಚ್ ಆಗಿ ಬಸ್ಸಿನ ಬಲಭಾಗದಲ್ಲಿರುವ ತಗಡು ಸಂಪೂರ್ಣ ಜಖಂಗೊಂಡಿದೆ. ಸದ್ಯಕ್ಕೆ ಯಾರಿಗೂ ಏನೂ ಅಪಾಯವಾಗಿಲ್ಲ. ಪಟ್ಟಣದಲ್ಲಿ ಒನ್ ವೇ ರಸ್ತೆ ಇದ್ದರೂ ಕೂಡ ವಾಹನ ಸವಾರರು ನಿಯಮಗಳನ್ನು ಪಾಲಿಸದೆ ತಮಗೆ ಇಷ್ಟ ಬಂದ ಹಾಗೆ ರಸ್ತೆಯ ಮೇಲೆ ದ್ವಿಚಕ್ರ ವಾಹನಗಳನ್ನು ನಿಲ್ಲಿಸುವುದರಿಂದ ಟ್ರಾಫಿಕ್ ಜಾಮ್ ಆಗಿ ಈ ಥರ ಘಟನೆ ನಡೆದಿದೆ. ಪೊಲೀಸರು ರಸ್ತೆಯ ಮೇಲೆ ಅಲ್ಲಿ ಇಲ್ಲಿ ವಾಹನ ನಿಲ್ಲಿಸುವುದರಿಂದ ವಾಹನ ಸವಾರರಿಗೆ ಸಾಕಷ್ಟು ಬಾರಿ ಅವರಿಗೆ ತಿಳಿ ಹೇಳಿ ಹಾಗೂ ಪೆನಾಲ್ಟಿ ಹಾಕಿದರೂ ಕೂಡ ಸಾರ್ವಜನಿಕರು ಕ್ಯಾರೆ ಅನ್ನದೇ ಬೈಕ್ಗಳನ್ನು ನಿಲ್ಲಿಸುತ್ತಿದ್ದಾರೆ. ಡಿವೈಡರ್ ಆಗಲಿ ಬೀದಿ ದೀಪದ ಕಂಬವಾಗಲಿ ವಾಹನ ಸವಾರರಿಗೆ ತೊಂದರೆಯಾಗದಂತೆ ಲೋಕೋಪಯೋಗಿ ಇಲಾಖೆ, ಪೊಲೀಸ್ ಇಲಾಖೆ, ಪುರಸಭೆ ಹಾಗೂ ಶಾಸಕರು ಇದರ ಬಗ್ಗೆ ಇನ್ನು ಮುಂದಾದರೂ ಹೆಚ್ಚಿನ ಗಮನ ಹರಿಸುತ್ತಾರೋ ಅಥವಾ ಇಲ್ಲೋ ಎಂಬುದನ್ನು ಕಾದು ನೋಡಬೇಕಿದೆ. ಈಗ 3,000 ರೂಪಾಯಿ ಯಾಕೆ ಹಾಕ್ಸ್ಕೊಂಡೆ? ಎದಕ್ಕೆ ಹಾಕ್ಸ್ಕೊಂಡೆ? ಯಾವ ಕಾರಣಕ್ಕೆ ಹಾಕ್ಸ್ಕೊಂಡೆ? ಯಾವ ತಿರ್ಕೊಂಡ್ರೆ ಎಷ್ಟು ಸರ್ತಿ ತಿರ್ಕೊಂಡ್ರೆ ನಿಮ್ಮ ತಾಯಿಯವರು 30 ತಾರೀಕು ತಿರ್ಕೊಂಡ್ರೆ ದಿವಸ ಎಷ್ಟು ಕೈ ದಿವಸ 4 ದಿವಸ ಕೈ 7 ದಿವಸ 4 ತಿರ್ಕೊಂಡ್ರೆ ಮಾಡ್ಕೊಂಡಿದ್ದೆ. ನೀವು ಎಲ್ಲೆಲ್ಲಿ ಆಸ್ತಿ ಮಾಡಿ ಏನೇನು ಮಾಡಿ